ಬ್ರೇಕ್ ನಂತರ ಜಸ್ಟ್ ಬೆಂಗಳೂರಿಗೆ ಮತ್ತೊಮ್ಮೆ ಸ್ವಾಗತ. ಅವರೆಲ್ಲ ಅದೆಷ್ಟೋ ವರ್ಷಗಳಿಂದ ಪರದೇಶದಲ್ಲಿ ದುಡಿತಾ ಅಲ್ಲೇ ಬದುಕು ಸಾಗಿಸ್ತಾ ಇರೋ ಮಂದಿ. ಆದ್ರೂ ತಮ್ಮ ದೇಶದಲ್ಲಿ ಒಂದು ಸೂರು ಕಟ್ಕೊಳ್ಬೇಕು ಅಂತ ಕನಸು ಕಂಡಿದ್ರು. ಖಾಸಗಿ ಬಿಲ್ಡರ್ಗಳ ಜೊತೆ ವ್ಯವಹರಿಸಿ ಸಿಲಿಕಾನ್ ಸಿಟಿಯಲ್ಲೇ ಸೈಟ್ ಕೂಡ ಖರೀದಿಸಿದ್ರು. ಆದ್ರೀಗ ಅದೇ ಜಾಗದಲ್ಲಿ ಮನೆ ಕಟ್ಟೋಕೆ ಮುಂದಾದ್ರೆ ಮತ್ಯಾರೋ ಬಂದು ಇದು ನಮ್ ಜಾಗ ಅಂತಿದಾರಂತೆ. ಕಾಂಪೌಂಡ್ ಹಾಕಲಾಗಿರೋ ಸೈಟ್ಗಳು, ಸೈಟ್ ಮುಂದೆ ನಿಂತು ದಾಖಲೆಗಳನ್ನ ತೋರಿಸ್ತಾ ಇರೋ ವ್ಯಕ್ತಿ. ಅಂದಹಾಗೆ ಇದು ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಬರೋ ದೊಡ್ಡಗುಬ್ಬಿ ಎಂಬಲ್ಲಿರುವ ಅಥೀನಾ ಟೌನ್ಶಿಪ್. 1996ರಲ್ಲಿ ಅಂದಿನ ಸರ್ಕಾರ ಅನಿವಾಸಿ ಭಾರತೀಯರಿಗೆ ಖಾಸಗಿ ಡೆವಲಪರ್ಸ್ ಮೂಲಕ ಸೈಟ್ ಹಂಚಿಕೆ ಮಾಡಿತ್ತು. ಜೋಸೆಫ್ ಚಾಕೋ ಅನ್ನೋ ಬಿಲ್ಡರ್ನಿಂದ ವಿವಿಧ ರಾಜ್ಯಗಳ 300ಕ್ಕೂ ಹೆಚ್ಚು ಅನಿವಾಸಿ ಭಾರತೀಯರು ಇಲ್ಲಿ ಸೈಟ್ ಖರೀದಿಸಿದ್ರು. ಅವರಲ್ಲಿ ನಿವೃತ್ತ ಆರ್ಮಿ ಮೇಜರ್ ಈ ಸತೀಶ್ ಬಾಬು ಕೂಡ ಒಬ್ರು. ಕಳೆದ 26 ವರ್ಷಗಳಿಂದ ದುಬೈನಲ್ಲಿ ನೆಲೆಸಿರೋ ಸತೀಶ್ ಬಾಬು 1998ರಲ್ಲಿ ಅಥೀನಾ ಟೌನ್ಶಿಪ್ನಲ್ಲಿ 60-40 ಅಳತೆಯ 4 ಸೈಟ್ಗಳನ್ನ ಖರೀದಿಸಿದ್ರು. ಇದೀಗ 12 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನೆಲೆಸೋ ಉದ್ದೇಶದಿಂದ ತಮ್ಮ ಸೈಟ್ಗೆ ಬಂದು ಮನೆ ನಿರ್ಮಿಸಲು ಮುಂದಾದ್ರೆ ಇದು ನಿಮ್ಮ ಜಾಗ ಅಲ್ಲ, ನಮ್ಮದು ಅಂತ ಕೆಲವರು ಕಿರಿಕ್ ತೆಗೆದಿದ್ದಾರಂತೆ. ತಕ್ಷಣ ಈ ಬಗ್ಗೆ ಆರ್ಟಿಐನಿಂದ ಮಾಹಿತಿ ಪಡೆದಾಗ ಸತೀಶ್ ಬಾಬು ಅವರಿಗೆ ಆಘಾತ ಕಾದಿತ್ತು. ಯಾಕಂದ್ರೆ ಎಲ್ಲಾ 300 ಸೈಟ್ಗಳಿಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡಿರೋ ಸಿಎಂಆರ್ ಗ್ರೂಪ್ ಅನ್ನೋ ಸಂಸ್ಥೆ ಸೈಟ್ನ ತನ್ನ ಹೆಸರಿಗೆ ಮಾಡಿಕೊಂಡಿದೆ ಅಂತ ಸತೀಶ್ ಬಾಬು ಆರೋಪಿಸುತ್ತಿದ್ದಾರೆ. 2005ರಲ್ಲಿ ಸಿಎಂಆರ್ ಗ್ರೂಪ್ನ ಚೇರ್ಮನ್ ಕೆಎಸ್ ರಾಮಮೂರ್ತಿ ಎನ್ಆರ್ಐಗೆ ಸೇರಿದ ಈ ಜಾಗವನ್ನ ಗ್ರ್ಯಾಬ್ ಮಾಡಿದ್ದಾರೆ ಅನ್ನೋ ನೋಟಿಸ್ ಬಂತು. ಇಲ್ಲಿಗೆ ಬಂದು ನೋಡಿದ್ರೆ ಅವರು ಈ ಜಾಗ ನಮ್ದು ಅಂತ ಬೋರ್ಡ್ ಹಾಕಿದ್ದಾರೆ. He grabbed our all land belonging to NRI and he put a board that this property belongs to Cityscape. ಯಾವಾಗ ತಮ್ಮ ಜಾಗವನ್ನ ಬೇರೆಯವರು ನುಂಗೋಕೆ ಯತ್ನಿಸುತ್ತಿದ್ದಾರೆ ಅಂತ ಗೊತ್ತಾಯ್ತೋ ಸತೀಶ್ ಬಾಬು ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಹಾಗಂತ ಈ ಸಮಸ್ಯೆ ಎದುರಾಗಿರೋದು ಕೇವಲ ಸತೀಶ್ ಬಾಬು ಒಬ್ರಿಗಲ್ಲ. ಇಲ್ಲಿ ಸೈಟ್ ಪಡೆದಿದ್ದ ಬಹುತೇಕ ಎಲ್ಲರೂ ಈಗ ಗೃಹ ಸಚಿವರು, ಮುಖ್ಯಮಂತ್ರಿ, ಪೊಲೀಸ್ ಕಮಿಷನರ್ ಕಚೇರಿಗೆ ಈ ಬಗ್ಗೆ ದೂರು ನೀಡಿದ್ದು ತನಿಖೆ ನಡೀತಾ ಇದೆ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಸಿಎಂಆರ್ ಗ್ರೂಪ್ನ ಕೆಎಸ್ ಬಾಲಸುಂದರ್, ಕೆಎಸ್ ಶಂಕರ್ ರೆಡ್ಡಿ, ಜಾರ್ಜ್ ವರ್ಗೀಸ್ ಮತ್ತು ನಿವೃತ್ತ ಐಜಿಪಿ ಕೆಎಸ್ ರಾಮಮೂರ್ತಿ ಸೇರಿದಂತೆ 12 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. I heard that it is an IPS officer is behind it. There is a so-called association is there. ಒಬ್ಬ IPS ಅಧಿಕಾರಿ ಈ ವಂಚನೆ ಹಿಂದೆ ಇದ್ದಾನೆ ಅನ್ನೋದೇ ಖೇದಕರ ವಿಷಯ. ಅವರು ನಮ್ಮೆಲ್ಲ ಜಾಗವನ್ನು ಕಬಳಿಸಿದ್ದಾರೆ. ನಾವು ಎಲ್ಲ ಕಳೆದುಕೊಂಡಿದ್ದೇವೆ. It is a very sad thing what happened there and we lost everything. ಒಟ್ನಲ್ಲಿ 600 ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಅನಿವಾಸಿ ಭಾರತೀಯರ ಜಾಗ ಈಗ ಭೂಮಾಫಿಯಾ ಪಾಲಾಗಿದೆ. ದಶಕಗಳ ಹಿಂದೆ ಜಾಗ ಖರೀದಿಸಿದ್ರು ಮನೆ ಕಟ್ಟೋಕಾಗದೆ ಪ್ರತಿದಿನ ಕೋರ್ಟು ಕೇಸು ಅಂತ ಅಲಿಯೋ ಪರಿಸ್ಥಿತಿ ಅನಿವಾಸಿ ಭಾರತೀಯರದ್ದು. ಸರ್ಕಾರ ಕೂಡಲೇ ನಮ್ಮ ಸಮಸ್ಯೆ ಪರಿಹರಿಸಬೇಕು ಅಂತ ಅನಿವಾಸಿ ಭಾರತೀಯರು ಒತ್ತಾಯಿಸಿದ್ದಾರೆ. ಪೆಮ್ಮಯ್ಯ ಮಾಳೆಯಂಡ, TV9 ಬೆಂಗಳೂರು.